ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಭದ್ರತೆ ಸಂಬಂಧ ಮ್ಯಾರಥಾನ್ ಮೀಟಿಂಗ್ ಆರಂಭ ಆಗಿದೆ. ಮೋದಿ ಸಭೆಯಲ್ಲಿ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್ ಸೇರಿದಂತೆ ನೋಡಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತಿನ ಮೀಟಿಂಗ್ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೋಡ್ತಾ ಇದ್ದೀರಿ. ಸಿಡಿಎಸ್ ಅನಿಲ್ ಚೌಹಾಣ್, ಸೇನಾ ಮುಖ್ಯಸ್ಥ ಮನೋಜ್ ಪಾಂಡೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನೋಡಿ ಇಲ್ಲಿ ಬಲಭಾಗದಲ್ಲಿ ರಾಜನಾಥ್ ಸಿಂಗ್ ಅವರಿದ್ದಾರೆ, ಎಡಭಾಗದಲ್ಲಿ ಅಜಿತ್ ದೋವಲ್ ಅವರಿದ್ದಾರೆ, ಇನ್ನು ಸಿಡಿಎಸ್ ಅವರು ಕೂಡ ಇದ್ದಾರೆ. ಇವತ್ತಿನ ಮೀಟಿಂಗ್ ವೀಕ್ಷಕರ, ಇವತ್ತಿನ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಪಹಲ್ಗಾಮ್ ಅಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪ್ರತೀಕಾರ ಬೇಕೇ ಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸುತ್ತಿದ್ದಾರೆ. ನಮಗೆ ದೇಶವೇ ಮೊದಲು, ದೇಶದ ಜನರ ಹಿತಾಸಕ್ತಿಯೇ ಮೊದಲು, ದೇಶದ ತಂಟೆಗೆ ಬಂದ್ರೆ ಯಾರನ್ನು ಸುಮ್ಮನೆ ಬಿಡಬಾರದು. ಆದ್ರೆ ದೇಶದ ಒಳಗೆ ನುಗ್ಗಿ ದೇಶದ ಒಳಗೆ ಅಮಾಯಕರು ತಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಪ್ರವಾಸಿ ತಾಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ಗನ್ ಪಾಯಿಂಟ್ ಅಲ್ಲಿ ಶೂಟ್ ಮಾಡಿದ್ರು. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ, ರಾಜನಾಥ್ ಸಿಂಗ್ ಅವರಿದ್ದಾರೆ, ಅಜಿತ್ ದೋವಲ್ ಅವರು ಕೂಡ ಕೂತಿದ್ದಾರೆ, ಸಿಡಿಎಸ್ ಇದ್ದಾರೆ. ನೋಡಿ, ಇವತ್ತಿನ ಈ ಮೀಟಿಂಗ್ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಡ್ತಾ ಇದೆ ಅಂತಂದ್ರೆ, ರಿವೆಂಜ್ ಬೇಕೇ ಬೇಕು. ಅಮಾಯಕರನ್ನ ಬಲಿ ಪಡೆದಿದ್ದು ಇಷ್ಟು ದಿನ ಸಾಕು, ಶಾಂತಿ ಮಂತ್ರ ಜಪಿಸಿದ್ದು ಸಾಕು. ಈಗ ಆಲ್ರೆಡಿ ಉರಿ ಸ್ಟ್ರೈಕ್ ಆಯ್ತು, ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಬಾಲಾಕೋಟ್ ಸ್ಟ್ರೈಕ್ ಆಯ್ತು. ಇದೆಲ್ಲವೂ ಕೂಡ ಉಗ್ರ ತಾಣಗಳು. ಎಲ್ಲಾ ಉಗ್ರ ತಾಣಗಳನ್ನ ಉಡೀಸ್ ಮಾಡಿದ್ದಾಗಿದೆ. ಆದ್ರೆ ಈಗ ಪಾಠ ಕಲಿಸಲೇಬೇಕಾದಂತ ಅನಿವಾರ್ಯತೆಯಲ್ಲಿದ್ದೀವಿ, ಪಾಠ ಕಲಿಸಲೇಬೇಕಾದಂತ ಸಂದರ್ಭದಲ್ಲಿದ್ದೀವಿ. ಇವತ್ತು ನಡೀತಾ ಇರುವಂತಹ ಮೀಟಿಂಗ್ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಯಾಕೆಂದ್ರೆ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದೆಲ್ಲವೂ ಕೂಡ ರಿವೀಲ್ ಆಗೋದಿಲ್ಲ. ಮೊನ್ನೆಯೂ ಕೂಡ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ತಡರಾತ್ರಿವರೆಗೂ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಆಯ್ತು ಅಂತೇಳಿ ಒಂದ್ ಪಾಯಿಂಟ್ ಕೂಡ ರಿವೀಲ್ ಆಗಿರ್ಲಿಲ್ಲ. ಅಷ್ಟು ಗೌಪ್ಯವಾಗಿ ಇಡಲಾಗಿದೆ. ಮಾಧ್ಯಮದವರು ಅಷ್ಟೇ ಜವಾಬ್ದಾರಿತವಾಗಿ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲೂ ರಿವೀಲ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಲಿಲ್ಲ. ಇವತ್ತು ಅಷ್ಟೇ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಕಾದ್ ನೋಡಬೇಕು. ಈ ಮೀಟಿಂಗ್ ಅಲ್ಲಿ ಏನಾಗಿದೆ ಅನ್ನೋದು ಮುಂದಿನ ದಿನದಲ್ಲಿ ಆಗುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಿರುತ್ತೆ. ಮುಂದಿನ ದಿನಗಳಲ್ಲಿ ಆಗುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಿರುತ್ತೆ. ನೋ ಡೌಟ್ ನಮಗೆ ರಿವೆಂಜ್ ಬೇಕೀಗ, ಪ್ರತೀಕಾರ ಬೇಕು. 26 ಜನರನ್ನ ಬಲಿ ಪಡೆದಂತ ಆ ಉಗ್ರರನ್ನ ಉಡೀಸ್ ಮಾಡಲೇಬೇಕು. ಆ ಉಗ್ರರನ್ನ ಸಾಕಿ ಪೋಷಿಸಿದ ಪಾಕಿಸ್ತಾನಕ್ಕೂ ಕೂಡ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈ ಒಂದು ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಂತಹ ಮಾರನೇ ದಿನದಿಂದಲೇ ಆ ಪಹಲ್ಗಾಮ್ನ ಬಳಿ ಇದ್ದಲೇ ಅಲ್ಲೇ ಇದ್ದುಕೊಂಡು ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ರಂಜಿತ್ ನಿಮ್ಮ ಬಳಿ ಬರ್ತೀನಿ. ನೋಡಿ, ಈಗ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ ದೆಹಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ಇವತ್ತು ಏನ್ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅದು ಮುಂಬರುವಂತಹ ದಿನಗಳಲ್ಲಿ, ಅಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತಹ ಬೆಳವಣಿಗೆಗೆ ಸಾಕ್ಷಿಯಾಗಿರುತ್ತೆ ಇವತ್ತಿನ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್. ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಯಾಕಂದ್ರೆ ಶ್ರೀನಗರದಲ್ಲಿ ಇದ್ದೀರಿ ನೀವೀಗ ರಂಜಿತ್.
ಖಂಡಿತ ನಾಗೇಂದ್ರ ಬಾಬು, ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು ಇದನ್ನೇ. ನಾಗೇಂದ್ರ ಬಾಬು ನೋಡಿ, ನಿನ್ನೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ಗಳು ನಡೀತಾ ಇತ್ತು. ಭಾರತದ ನಿಗೂಢ ನಡೆ ಏನು ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಆತಂಕ ಹೆಚ್ಚಾಗಿತ್ತು. ಭಾರತ ಏನ್ ಮಾಡಿ ಬಿಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಆತಂಕದಿಂದ ಪಾಕಿಸ್ತಾನ ಭಾರತವನ್ನು ನೋಡ್ತಾ ಇತ್ತು. ಆದ್ರೆ ಭಾರತ ಏನನ್ನು ಕೂಡ ಇಲ್ಲಿವರೆಗೂ ಕೂಡ ಗುಟ್ಟನ್ನ ಬಿಟ್ಟು ಕೊಟ್ಟಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರಾಜನಾಥ್ ಸಿಂಗ್ ಅವ್ರನ್ನ ಮಾತಾಡಿಸಿದ್ರು, ಭೇಟಿಯಾಗಿದ್ರು. ಅಜಿತ್ ದೋವಲ್ ಅವರು ರಕ್ಷಣಾ ಸಚಿವರು, ಅವ್ರನ್ನು ರಕ್ಷಣಾ ಸಲಹೆಗಾರರು, ಅವ್ರನ್ನು ಕೂಡ ಭೇಟಿಯಾಗಿ ಮಾತುಕತೆಗಳೆಲ್ಲವೂ ಕೂಡ ಆಗಿತ್ತು. ಅದೆಲ್ಲದರ ನಂತರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತ ಈ ಹೈ ವೋಲ್ಟೇಜ್ ಮೀಟಿಂಗ್, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಲಹೆಗಾರ ನಾವಿಲ್ಲಿ ಗಮನಿಸ್ತಾ ಇದ್ದಂಗೆ ಬಹಳ ಪ್ರಮುಖವಾಗಿ ನಾವು ನೋಡ್ತಿರೋ ಹಂಗೆ ನೇವಿ ಸೇರಿದಂತೆ, ಭೂಸೇನೆ ಸೇರಿದಂತೆ, ವಾಯುಸೇನೆ ಸೇರಿದಂತೆ ಈ ಎಲ್ಲಾ ಸೇನಾ ಮುಖ್ಯಸ್ಥರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿ ಆ ಮೂಲಕ ಸದ್ಯದ ವಸ್ತು ಸ್ಥಿತಿಯನ್ನ, ಯುದ್ಧ ಸನ್ನದ್ಧತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿ, ಹೇಗೆಲ್ಲ ನಾವು ಸಿದ್ಧವಾಗಿದ್ದೀವಿ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿ, ನರೇಂದ್ರ ಮೋದಿ ಅವರು ಗೋ ಹೆಡ್ ಅನ್ನೋದಕ್ಕೆ ಈಗ ಕಾಯ್ತಾ ಇರುವಂತಹ ಭಾರತೀಯ ಸೇನೆ ಈ ಮಹತ್ವದವಾದ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಅಜಿತ್ ದೋವೆಲ್ ಅವರು, ಮಾನ್ಯ ರಕ್ಷಣಾ ಸಲಹೆಗಾರರು, ಅವರ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಪರಿಗಣಿಸಿ ಜಾಗತಿಕವಾಗಿ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ನಮಗೇನು ಯಾರ್ಯಾರು ಬೆಂಬಲವಾಗಿ ನಿಲ್ಲಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಚರ್ಚೆಗಳಾಗಿ, ಒಂದು ವೇಳೆ ಭೂಸೇನೆ ಹೇಗೆಲ್ಲ ನಾವು ಅವರನ್ನ ಕವರ್ ಮಾಡಬಹುದು ಅಥವಾ ಅವ್ರನ್ನ ಅಟ್ಯಾಕ್ ಮಾಡಬಹುದು ಅಥವಾ ಅವರನ್ನ ನಾವು ಲಾಕ್ ಮಾಡಬಹುದು ಅನ್ನೋದ್ರ ಬಗ್ಗೆ, ಎಲ್ಲೆಲ್ಲಿ ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಭದ್ರತೆ ಸಂಬಂಧ ಮ್ಯಾರಥಾನ್ ಮೀಟಿಂಗ್ ಆರಂಭ ಆಗಿದೆ. ಮೋದಿ ಸಭೆಯಲ್ಲಿ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್ ಸೇರಿದಂತೆ ನೋಡಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತಿನ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೋಡ್ತಾ ಇದ್ದೀರಿ. ಸಿಡಿಎಸ್ ಅನಿಲ್ ಚೌಹಾಣ್, ಸೇನಾ ಮುಖ್ಯಸ್ಥ ಮನೋಜ್ ಪಾಂಡೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಇಲ್ಲಿ ಬಲಭಾಗದಲ್ಲಿ ರಾಜನಾಥ್ ಸಿಂಗ್ ಅವರಿದ್ದಾರೆ, ಎಡಭಾಗದಲ್ಲಿ ಅಜಿತ್ ದೋವಲ್ ಅವರಿದ್ದಾರೆ, ಇನ್ನು ಸಿಡಿಎಸ್ ಅವರು ಕೂಡ ಇದ್ದಾರೆ. ಇವತ್ತಿನ ಮೀಟಿಂಗ್ ವೀಕ್ಷಕರ, ಇವತ್ತಿನ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಪಹಲ್ಗಾಮಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪ್ರತೀಕಾರ ಬೇಕೇ ಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸುತ್ತಿದ್ದಾರೆ. ನಮಗೆ ದೇಶವೇ ಮೊದಲು, ದೇಶದ ಜನರ ಹಿತಾಸಕ್ತಿಯೇ ಮೊದಲು.